ಹೋರಾಟಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ರಾಷ್ಟ್ರದಲ್ಲಿ MS ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾಳೆಯಿಂದ ದೇಶಾದ್ಯಂತ ಹೋರಾಟದ ಹುರುಪು ಹತ್ತಾ ಇದೆ. ರಾಜ್ಯದ ವಿಧಾನಸಭೆ ಒಳಗಡೆ ಕೇವಲ ಯಾವುದೋ ಒಂದು ಬುರುಡೆ ಇಟ್ಕೊಂಡು ಆ ಬುರುಡೆ ವಿಚಾರವನ್ನೇ ಚರ್ಚೆಯನ್ನು ಮಾಡಿ ರೈತರ ವಿಚಾರ ಒಂದು ನಿಮಿಷವನ್ನು ಚರ್ಚೆ ಆಗಲಿಲ್ಲ. ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗಲಿಲ್ಲ, ರೈತರ ಸಾಲ ಮನ್ನಾದ ವಿಚಾರ ಚರ್ಚೆ ಆಗಲಿಲ್ಲ, ರೈತರಿಗೆ ರಸಗೊಬ್ಬರದ ಕೊರತೆ ಇರೋ ಬಗ್ಗೆ ಚರ್ಚೆ ಆಗಲಿಲ್ಲ. ಯಾವುದೋ ಒಂದು ಬುರುಡೆ ವಿಚಾರನ ಇಟ್ಕೊಂಡು ತಮ್ಮ ಮತವನ್ನು ಪಡೀಲಿಕ್ಕೋಸ್ಕರವಾಗಿ ವೈಯಕ್ತಿಕ ಲಾಭಕ್ಕಾಗಿ ಚರ್ಚೆಯನ್ನು ಮಾಡಿ ನಮ್ಮ ರೈತರ ತೆರಿಗೆ ಹಣವನ್ನೆಲ್ಲ ನಷ್ಟ ಮಾಡಿದ್ದಾರೆ. ಈಗಲಾರು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ MS ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ವೈಜ್ಞಾನಿಕ ಬೆಂಬಲ ಬೆಲೆಗಳನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳ ತೆರಲಿಕ್ಕೋಸ್ಕರವಾಗಿ, ರೈತರ ಕಬ್ಬಿನ ಇಳುವರಿ ಏನಿದೆ ಅದನ್ನು 10.5% ಇರ್ತಕ್ಕಂಥದ್ದನ್ನೀಗ 9.5%ಗೆ ನಿಗದಿ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಚುನಾಯಿತ ಪ್ರತಿನಿಧಿಗಳು ಯೋಚನೆಯನ್ನು ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ಒಂದ್ ಕಡೆ ಕಬ್ಬು ಬೆಳೆಗಾರರಿಗೆ ಬರ ಹೇಳ್ತಾ ಇದ್ದಾರೆ, ಕಬ್ಬಿನ ಉತ್ಪಾದನೆಯಲ್ಲಿ ಇಳುವರಿಯನ್ನು 10.5% ಏರಿಕೆ ಮಾಡಿದ್ದಾರೆ. ಯಾವುದೇ ಅರಿಶಿನ, ರಾಗಿ, ಜೋಳ, ಭತ್ತ, ಬಾಳೆ, ತೆಂಗು ಪ್ರತಿಯೊಂದು ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಮಾನದಂಡದ ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ವರ್ಷ ಪೂರ್ತಿ ತೆರೆತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ರೈತರ ಕೃಷಿಯ ಮಾರಕವಾದಂತ 3 ಕಾಯ್ದೆಗಳನ್ನು ವಾಪಸ್ ತಗೋತೀವಿ ಅಂತ ಹೇಳಿ 2 ವರ್ಷ ಆದ್ರೂ ಕೂಡ ಇನ್ನೂ ನಾವು ಪಕ್ಷ ಅಲ್ಲದೆ ಪ್ರತಿಯೊಬ್ಬರನ್ನು ಕೇಳ್ಕೊಳ್ಳೋದಿಷ್ಟೇ, ಈ ಪ್ರತಿಯೊಬ್ಬ ಹಿಂದೂ ನಾಗರಿಕನಿಗೆ ಬೇಕಾಗಿರ್ತದ ಜವಾಬ್ದಾರಿ ತಿಳ್ಕೊಂಡು ಪ್ರತಿಯೊಬ್ಬರು ನಾಳೆ ಏನು 10 ಗಂಟೆಗೆ ನಾವು ಆಜಾದ್ ಚೌಕದಲ್ಲಿ ಎಲ್ಲ ಸೇರಬೇಕು, ಹರಿಹರ ದೇವಸ್ಥಾನ ಹತ್ರ ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಾಯಕರುಗಳ ಸೇರಿಕೊಂಡು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಆಗಿರ್ಬೋದು, ನಗರದಿಂದ ಆಗಿರ್ಬೋದು, ಏನು ಇಷ್ಟು ದಿನ ಈಗ ಕಾಂಗ್ರೆಸ್ ಗೌರ್ಮೆಂಟು SIT ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ಹೊಂಟಿತ್ತು. ಆದರೆ ಆ ಪರಮಾತ್ಮ ಈಗ ಅದೇ ತಿರುಗುಬಾಣ ಆಗಿದೆ. ಆದ್ದರಿಂದ ಇದನ್ನು SIT ಏನು ರಚನೆ ಮಾಡಿ ಇವಾಗ ತದ್ವಿರೋಧಾಗಿದೆ, ಅವ್ರನ್ನೆಲ್ಲ ಬಂಧಿಸಿ ಅವರಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಅಂತ ನಾವು ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಚಿಂತಾಮಣಿ ನಾಗರಿಕರ ಬಂಧುಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ತಿಳ್ಕೊಂಡು ನಾವು ಯಾವ ಒಂದು ಪಕ್ಷ ಅಂತ ಇಲ್ಲದಲ್ಲೇ ಎಲ್ಲ ಪಕ್ಷದವರು ದಯವಿಟ್ಟು ಬೆಂಬಲ ಕೊಡಬೇಕು, ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು. ಕಾರ್ಯಕ್ರಮಕ್ಕೆ 10 ಗಂಟೆಗೆ ಎಲ್ಲರೂ ಆಜಾದ್ ಚೌಕದಲ್ಲಿ ಸೇರಬೇಕು. ಮತ್ತು ಎಲ್ಲ ಅಲ್ಲಿಂದ ಮೆರವಣಿಗೆ ಬಂದು ತಾಲೂಕು ಆಫೀಸಲ್ಲಿ ನಾವು ಮೆಮೊರನ್ನು ಕೊಡೋ